Class 10 pair of linear equations in two variables ಈ ಚಾಪ್ಟರ್ನ ಇಂಟ್ರಡಕ್ಷನ್. ಓಕೆ, ನೀವು ಈಗಾಗಲೇ 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ವೇರಿಯಬಲ್, ಕಾನ್ಸ್ಟೆಂಟ್, ಟರ್ಮ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆ್ಯಂಡ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಾನು ಇವುಗಳನ್ನು ಹೆಚ್ಚಾಗಿ ಡಿಸ್ಕಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಏನಿದೆ ಅವುಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗ್ಬಿಡೋಣ. ನೋಡಿ, ಇದರಲ್ಲಿ ಬರುವಂಥ ಮೊದಲನೇ ಕಾನ್ಸೆಪ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯಬಲ್ಸ್. ಓಕೆ, ಇದರ ಡೆಫಿನೇಷನ್ ಏನು ಅಂತ ಹೇಳಿದರೆ, two linear equations in same two variables is defined as pair of linear equations in two variables ಆಗಿದೆ. ಓಕೆ, ಈ ಡೆಫಿನೇಷನ್ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಇದಕ್ಕೆ ಒಂದು ಎಕ್ಸಾಂಪಲ್ನ ತೊಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಎಕ್ಸಾಂಪಲ್ ಬರ್ಕೊಳ್ತೀನಿ. 4x ಪ್ಲಸ್ 5y ಇಸ್ ಈಕ್ವಲ್ ಟು 7 ಅಂತ ಬರ್ಕೊಳ್ತಾ ಇದ್ದೀನಿ. ಏನು ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ಇಸ್ ಈಕ್ವಲ್ ಟು ಇದೆ, ಇಲ್ಲಿ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ. ಇದರಲ್ಲಿ ಇಸ್ ಈಕ್ವಲ್ ಟು ಬಂತು ಅಂದರೆ ಅದು ನಾವೇಂತ ಹೇಳ್ತೀವಿ, ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ವೇರಿಯಬಲ್ಸ್ ಎಷ್ಟಿದೆ ಅಂದರೆ 2 ವೇರಿಯಬಲ್ಸ್ಗಳು ಇದೆ. ಮೊದಲನೇದು ಎಕ್ಸ್, ಎರಡನೇದು ವೈ ಆಗಿದೆ. 2 ವೇರಿಯಬಲ್ಸ್ ಇದೆ. ಮತ್ತು ಆ ವೇರಿಯಬಲ್ನ ಪವರ್ ಎಷ್ಟಿದೆ ಅಂತ ಹೇಳಿದರೆ, ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ನೋಡಿ, ವೈಗೂ ಪವರ್ ಏನೂ ಇಲ್ಲ ಅಂದರೆ ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ವೇರಿಯಬಲ್ ಆಗಿದೆ, ಈ ವೇರಿಯಬಲ್ನ ಪವರ್ ಏನೂ ಇಲ್ಲ ಅಂದರೆ 1. ವೈ ಅನ್ನೋದು ಇನ್ನೊಂದು ವೇರಿಯಬಲ್, ಇದರ ಪವರ್ ಏನೂ ಇಲ್ಲ ಅಂದರೆ 1 ಇದೆ. ಓಕೆನಾ? ಹಾಗಾದರೆ ಇದು ಈಕ್ವೇಷನ್ ಆಗಿದೆ. ಪವರ್ 1 ಇದೆ ಅಂತ ಹೇಳಿದರೆ ಅದು ಲೀನಿಯರ್ ಈಕ್ವೇಷನ್ ಆಗಿದೆ. ಮತ್ತು ಇಲ್ಲಿ 2 ವೇರಿಯಬಲ್ಸ್ಗಳು ಇದೆ. ಓಕೆ, ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ನೋಡಿ, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 5 ಅಂತ ಬರಿತೀನಿ. ಓಕೆ, ಇಲ್ಲಿ ಇಸ್ ಈಕ್ವಲ್ ಟು ಇದೆ, ವೇರಿಯಬಲ್ಗಳು 2 ಇದೆ. ನೋಡಿ, ಎಕ್ಸ್ ವೇರಿಯಬಲ್ನ ಪವರ್ ಏನೂ ಇಲ್ಲ ಅಂದರೆ 1, ವೈ ವೇರಿಯಬಲ್ನ ಪವರ್ ಏನಿಲ್ಲ ಅಂದರೆ 1 ಇದೆ. ನೋಡಿ, ಇಸ್ ಈಕ್ವಲ್ ಟು ಇದೆ, ಡಿಗ್ರಿ ಎಷ್ಟಿದೆ ಅಂದರೆ ಪವರ್, ವೇರಿಯಬಲ್ನ ಪವರ್ 1 ಇದೆ. ಹಾಗಾಗಿ ಲೀನಿಯರ್ ಈಕ್ವೇಷನ್ ಆಯಿತು. ಇಲ್ಲಿ 2 ವೇರಿಯಬಲ್ಸ್ಗಳು ಇದೆ. ಹಾಗಾದರೆ ಇವೆರಡನ್ನೂ ಸೇರಿಸಿ, ಇಲ್ಲಿರೋ 2 ಎಕ್ಸಾಂಪಲ್ನ ಸೇರಿಸಿ ಇಲ್ಲಿರೋ ಡೆಫಿನೇಷನ್ನ ಓದೋದಾದರೆ, 2 ಲೀನಿಯರ್ ಈಕ್ವೇಷನ್ಸ್. ನೋಡಿ, 2 ಲೀನಿಯರ್ ಈಕ್ವೇಷನ್ ಇದೆ, ಗೊತ್ತಾಯ್ತಾ? ಇನ್ ಸೇಮ್ 2 ವೇರಿಯಬಲ್ಸ್. ವೇರಿಯಬಲ್ ಎರಡಕ್ಕೂ ಏನಾಗಿದೆ, ಸೇಮ್ 2 ವೇರಿಯಬಲ್ಸ್ ಇದೆ. ಎಕ್ಸ್ ವೈ ಇದೆ ವೇರಿಯಬಲ್ಲು, ಇಲ್ಲೂ ಎಕ್ಸ್ ವೈ ಇದೆ. ಈಸ್ ಡಿಫೈನ್ಡ್ ಆ್ಯಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್. ಇವೆರಡನ್ನೂ ಸೇರಿಸಿ ನಾವೇನು ಹೇಳ್ತೀವಿ, ಎರಡನ್ನೂ ಸೇರಿಸಿದ್ರೆ 1 ಪೇರ್ ಆಗುತ್ತೆ. ಹಾಗಾಗಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಆಗಿದೆ. ಯಾಕೆ ಅಂದರೆ ಇದು ಎರಡೂ ಸಹ ಲೀನಿಯರ್ ಈಕ್ವೇಷನ್ ಆಗಿದೆ. 2 ವೇರಿಯಬಲ್ಗಳು ಇರೋದ್ರಿಂದ 2 ಇದೆ ಟೋಟಲ್ ಆಗಿ. ಹಾಗಾಗಿ ಅಂದರೆ 2 ಈಕ್ವೇಷನ್ಗಳು ಇದೆ. ಹಾಗಾಗಿ 2 ಈಕ್ವೇಷನ್ ಆದರೆ ಅದು 1 ಪೇರ್ ಆಗುತ್ತೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಆಗಿರುತ್ತೆ. ಓಕೆ, ಇದನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ನೋಡಿ ನಾನು ಬರಿತೀನಿ. ಎಮ್ ಪ್ಲಸ್ ಎನ್ ಮೈನಸ್ 4 ಇಸ್ ಈಕ್ವಲ್ ಟು 0. ಎಮ್ ಮೈನಸ್ ಎನ್ ಪ್ಲಸ್ 4 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಡ್ತೀನಿ. ಇದು ಇನ್ನೊಂದು ಎಕ್ಸಾಂಪಲ್ಲು. ನೋಡಿ, ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ವೇರಿಯಬಲ್ ಆಗಿದೆ ಅಂತ ಚೆಕ್ ಮಾಡೋದಾದರೆ, ವೇರಿಯಬಲ್ ಏನಾಗಿದೆ, ಎಮ್ ಎನ್ ಇದೆ ಮೊದಲನೇ ಈಕ್ವೇಷನಲ್ಲಿ. ಎರಡನೇ ಈಕ್ವೇಷನಲ್ಲೂ ಎಮ್ ಮತ್ತು ಎನ್ ವೇರಿಯಬಲ್ ಇದೆ. ಅಂದರೆ ಮೇಲೆ ಇರುವಂಥ ಲೀನಿಯರ್ ಈಕ್ವೇಷನಲ್ಲಿ ವೇರಿಯಬಲ್ ಯಾವುದಿರುತ್ತೋ ಸೆಕೆಂಡ್ ಈಕ್ವೇಷನಲ್ಲೂ ವೇರಿಯಬಲ್ ಅದೇ ಇರಬೇಕಾಗತ್ತೆ. ಇಲ್ಲಿ ಎಮ್ ಎನ್ ಇದೆ, ಇಲ್ಲೂ ಸಹ ಎಮ್ ಎನ್ ಇದೆ. ನೋಡಿ, ಪವರ್ ಎಷ್ಟಿದೆ, ಏನೂ ಇಲ್ಲ ಅಂದರೆ 1, ಏನಿಲ್ಲ 1, ಪವರ್ ಇಲ್ಲೂ 1. ಹಾಗಾದರೆ ಪವರ್ 1 ಇತ್ತು ಅಂದರೆ ಲೀನಿಯರ್ ಈಕ್ವೇಷನ್ ಆಯಿತು, 2 ವೇರಿಯಬಲ್ ಆಗಿದೆ. ಹಾಗಾಗಿ ಟೋಟಲ್ ಆಗಿ ಎಷ್ಟಿದೆ ಈಕ್ವೇಷನು, 2 ಈಕ್ವೇಷನ್ ಇರೋದ್ರಿಂದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಆಗಿರುತ್ತೆ. ಹಾಗಾದರೆ ಈ 2 ಎಕ್ಸಾಂಪಲಿಂದ ನಿಮಗೆ ಡೆಫಿನೇಷನ್ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಇದೆಯಲ್ಲ, ಇವುಗಳಿಗೆ ಜನರಲ್ ಫಾರ್ಮ್ ಇದೆ. ಈ ಜನರಲ್ ಫಾರ್ಮನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಹಾಗಾದರೆ ಆ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಹೇಗಿರುತ್ತೆ ಅಂದರೆ, ನೋಡಿ ಈ ರೀತಿಯಾಗಿರುತ್ತೆ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಆಗಿರುತ್ತೆ ಫಸ್ಟ್ ಈಕ್ವೇಷನು. ಸೆಕೆಂಡ್ ಈಕ್ವೇಷನು a2x
ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಇವೆರಡನ್ನೂ ಸೇರಿಸಿ ಗೊತ್ತಾಗ್ತಿದೆಯಲ್ವಾ, ಇದೆರಡನ್ನೂ ಸೇರಿಸಿದ್ರೆ ಒಂದು ಪೇರ್ ಆಗುತ್ತೆ. ಇದು ಇದೆಯಲ್ಲ, ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸಿನ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿರುತ್ತೆ. ಜೊತೆಯಲ್ಲಿ ಇದರಲ್ಲಿ ಏನೇನಿದೆ ಅಂತ ಹೇಳಿದರೆ, ವೇರ್ a1 b1 c1 a2 b2 c2 ಆರ್ ಎನಿ ರಿಯಲ್ ನಂಬರ್ಸ್. ಓಕೆ, ಇವೇನು ಕಾಣಿಸ್ತಿದೆ a1 b1 c1 a2 b2 c2 ಇದೆಯಲ್ಲ, ಇವು ಯಾವುದೇ ರಿಯಲ್ ನಂಬರ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಜೊತೆಯಲ್ಲಿ ಒಂದು ಕಂಡೀಷನು ಇರುತ್ತೆ, ಏನಪ್ಪ ಅಂದರೆ ಆ್ಯಂಡ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0. a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಇದೆಯಲ್ಲ, ಇದು 0ಗೆ ಈಕ್ವಲ್ ಬರಬಾರ್ದು. ಅದೇ ರೀತಿ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0. ಇದು ಎರಡು ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗುತ್ತೆ. ಆಲ್ಮೋಸ್ಟ್ ಇವೆರಡು ಕಂಡೀಷನ್ನು ಎಲ್ಲ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಇದೇನು ಕೊಟ್ಟಿದ್ದಾರೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಆಗಿರುತ್ತೆ. ಇದು ನಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನು ನೀಟಾಗಿ ನೀವು ಕಲ್ತ್ಕೋಬೇಕಾಗುತ್ತೆ.